ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಅಂದರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನ ಚಿಕಿತ್ಸೆಯ ಬಗ್ಗೆ ವಿಚಾರಿಸುವುದಕ್ಕಿಂತ ಭಯ ಬೀಳುವುದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆ ಆಗಿಲ್ಲ. ಇನ್ನು ಇವತ್ತಿನ ನಿಮ್ಮ ಡಾಕ್ಟರ್ನಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ನಿಖರತೆ ಅಂದರೆ ಆರೋಗ್ಯಕರ ಅಂಗಾಂಶವನ್ನು ರಕ್ಷಿಸುತ್ತಾ ಕ್ಯಾನ್ಸರ್ ಗೆಡ್ಡೆಯನ್ನ ಮಾತ್ರ ಅತ್ಯಂತ ನಿಖರವಾಗಿ ಮತ್ತು ಸಂಪೂರ್ಣವಾಗಿ ತೆಗೆದುಹಾಕುವ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ HCG ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಮಂಜುನಾಥ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಈ ಕ್ಯಾನ್ಸರ್ ಅಂದರೆ ಮಾರಣಾಂತಿಕ ಕಾಯಿಲೆ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಭಯ ಬೀಳ್ತಾರೆ. ಅದು ಸಂಪೂರ್ಣವಾಗಿ ಗುಣಮುಖ ಆಗೋ ಸಂಖ್ಯೆ ಕಡಿಮೆ ಇರೋದ್ರಿಂದ, ಜೊತೆಗೆ ಜೀವಿತಾವಧಿಯನ್ನು ಕೂಡ ಅದು ಕುಂಠಿತಗೊಳಿಸೋದ್ರಿಂದ ಚಿಕಿತ್ಸೆ ಯಾವ ರೀತಿ ಹೇಗೆ ಅನ್ನೋ ಭಯದಲ್ಲಿ ಈಗಲೂ ಜನ ಜೀವನ ಸಾಗಿಸ್ತಿದ್ದಾರೆ. ಮೊದಲಿಗೆ ಈ ಕ್ಯಾನ್ಸರ್ ಇಷ್ಟೊಂದು ಭೀಕರತೆಯ ಸ್ವರೂಪವನ್ನು ಪಡೆದುಕೊಳ್ಳೋಕೆ ಏನು ಕಾರಣ? ಕ್ಯಾನ್ಸರ್ ಅಂತಂದ ತಕ್ಷಣ ನಮಗೆ ನೆನಪಾಗೋದು ಸಾವು. ಅಂದರೆ ಈ ಕ್ಯಾನ್ಸರ್ ಅಂದರೆ ಅದು ಮರಣನೇ ನಮಗೆ ಮೊದಲಿಗೆ ಮನಸ್ಸಿಗೆ ಬರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ಗೆ ಅನೇಕ ಆವಿಷ್ಕಾರಗಳಾಗಿದ್ದಾವೆ. ನಾವು ಕ್ಯಾನ್ಸರ್ ಬಗ್ಗೆ ಬಹಳ ತಿಳ್ಕೊಂಡಿದ್ದೀವಿ. ಅದರಿಂದ ಭಯಭೀತರಾಗೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣಮುಕ್ತವಾಗಿ ಮಾಡಬಹುದು. ಆದರೆ ಈ ಕ್ಯಾನ್ಸರ್ ಅಂದರೆ ಏನು, ನಮಗೆ ಆ ಒಂದು ಆಲೋಚನೆ ಇರಬೇಕು. ಕ್ಯಾನ್ಸರ್ ಅಂದರೆ ಆ್ಯಕ್ಚುಲಿ ಈ ಜೀವಕೋಶಗಳು, ಅಂದರೆ ನಮ್ಮ ದೇಹದ ಈ ಭಾಗಗಳನ್ನ ಮಾಡುವಂಥ ಜೀವಕೋಶಗಳು ಅಬ್ನಾರ್ಮಲಿ, ಅಂದರೆ ಅದು ಅಸಹಜವಾಗಿ, ಅದು ತಡೆರಹಿತವಾಗಿ ಅದು ಡಿವೈಡ್ ಆಗ್ತಾ ಇರ್ತದೆ. ಸೊ ಒಂದು ಆರ್ಗನಲ್ಲಿ, ಫಾರ್ ಎಕ್ಸಾಂಪಲ್ ಲಂಗ್ಸಲ್ಲಿ ಅಥವಾ ಬ್ರೆಸ್ಟಲ್ಲಿ ಎಲ್ಲೋ ಒಂದು ಕಡೆ ಅದು ಜೀವಕೋಶಗಳು ಮಾರ್ಪಾಡಾಗಿ ಅದು ಅಸಹಜವಾಗಿ ತಡೆರಹಿತವಾಗಿ ಅದು ಡಿವೈಡ್ ಆಗ್ತಾ ಇರುವಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಆ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಗುಣಮುಕ್ತವಾಗಿ ಮಾಡಬಹುದು. ಮಾಡುವಂತಹ ಎಲ್ಲ ತರಹದ ವಿಧಾನಗಳು, ಚಿಕಿತ್ಸಾ ಕ್ರಮಗಳು ಈಗ ಎಲ್ಲ ಕಡೆನೂ ಅವೈಲಬಲ್ ಇದೆ. ಸೊ ಹಾಗಾಗಿ ಈ ಕ್ಯಾನ್ಸರ್ ಒಂದು ದೊಡ್ಡ ರೋಗ, ಅದರಿಂದ ನಮಗೆ ಸಾವು ಖಂಡಿತವಾಗಿ ಬರುತ್ತೆ ಅನ್ನುವಂತಹ ಒಂದು ಮನಸ್ಥಿತಿನ ಇಟ್ಕೋಬಾರ್ದು ಯಾರು ಕೂಡ. ಅದರಿಂದ ಸಂಪೂರ್ಣವಾಗಿ ಗುಣಮುಕ್ತವಾಗ್ತೀವಿ. ಈಗ ನಾವು ಇವತ್ತು ಮಾತಾಡುವಂತಹ ವಿಷಯ ಅಂದರೆ ನಿಖರವಾಗಿ ಅದನ್ನು ಪ್ರಿಸಿಷನ್ ಸರ್ಜರಿ ಅಂತ ಏನು ಹೇಳ್ತೀವಿ ನಾವು, ಶಸ್ತ್ರಚಿಕಿತ್ಸೆ ಮಾಡೋ ಇದರಿಂದ ನಮ್ಮ ಜೀವನ ಶೈಲಿಯೂ ಕೂಡ ಬದಲಾಗದೇ ನಮ್ಮ ಕ್ಯಾನ್ಸರ್ನು ಸಂಪೂರ್ಣವಾಗಿ ಗುಣಮುಕ್ತವಾಗಿ ನಮ್ಮ ಜೀವನ ಶೈಲಿಯು ನಾವು ಹೇಗಿದ್ವೋ ಹಾಗೇ ಕಂಟಿನ್ಯೂ ಮಾಡುವಂತಹ ಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ನಿಖರತೆ ಅನ್ನೋ ಟಾಪಿಕ್ ಇವತ್ತು. ಸೊ ಈ ಒಂದು ಚಿಕಿತ್ಸಾ ವಿಧಾನ ಇದೆಯಲ್ವಾ, ಅಥವಾ ಈ ನಿಖರತೆ ಅನ್ನೋದಿದೆಯಲ್ಲ, ಇದು ಯಾವ ರೀತಿಯಾಗಿ ಸದ್ಯದ ಆಧುನಿಕ ಕಾಲಘಟ್ಟದಲ್ಲೂ ಕೂಡ ಒಂದಷ್ಟು ಶಸ್ತ್ರಚಿಕಿತ್ಸೆಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ, ಅಥವಾ ಹಿಂದೆ ಇದ್ದಂತಹ ಶಸ್ತ್ರಚಿಕಿತ್ಸೆಗಳಿಗೆ ಹೇಗೆ ವಿಭಿನ್ನವಾಗಿರುತ್ತೆ ಅಂತ? ಈಗ ನಿಖರತೆ ಅಂದರೆ ಪ್ರಿಸಿಷನ್ ಅಂದರೆ ಏನಂತ ಹೇಳಿದ್ರೆ, ಈಗ ಕ್ಯಾನ್ಸರು ಒಂದು ಅಂಗದಲ್ಲಿ ಬರ್ತದೆ, ಯಾವುದೋ ಒಂದು ಲಿವರಲ್ಲೋ ಅಥವಾ ಲಂಗ್ಸಲ್ಲೋ ಯಾವುದೋ ಒಂದು ಅಂಗಗಳು, ಆ ಅಂಗಾಂಗಗಳ ಸ್ವರೂಪ ಏನಿರ್ತದೆ ಅಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರ್ತದೆ. ಅದು ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಅದೇನಾಗುತ್ತೆ, ನಾವು ಶಸ್ತ್ರಚಿಕಿತ್ಸೆ ಮಾಡುವಾಗ ಅದನ್ನು ಸಂಪೂರ್ಣವಾಗಿ ತೆಗಿಲಿಕ್ಕೋಸ್ಕರ ಸುತ್ತಮುತ್ತಲಿನ ಏನು ಒಂದು ಆರ್ಗನ್ಸ್ ಏನಿರ್ತದೆ, ಅಂಗಗಳೇನಿರ್ತದೆ ಅದನ್ನು ಕೂಡ ತೆಗಿಬೇಕಾಗ್ತದೆ. ಬಟ್ ನಾವೀಗ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ ಎಂಬ್ರಿಯೋಲಾಜಿಕಲ್ ಪ್ಲೇನ್ಸ್, ಅಂದರೆ ಈಗ ನಾವು ಹುಟ್ಟುವಾಗ ಒಂದು ಜೀವಕೋಶದಿಂದ ಶುರುವಾಗ್ತದೆ, ಎಲ್ಲ ಅಂಗಗಳು ಡೆವಲಪ್ ಆಗ್ತವೆ ಹೊಟ್ಟೆ ಒಳಗೆ ತಾಯಿಯ ಉಂಬಲ್ಲಿ. ಸೊ ಆ ಗರ್ಭಕೋಶದಲ್ಲಿ ಡೆವಲಪ್ ಆಗ್ತಾ ಇರುವಾಗ ಈ ಅಂಗಾಂಗಗಳ ಸುತ್ತಮುತ್ತ ಒಂದು ಸರ್ಟನ್ ಪ್ಲೇನ್ಸ್ ಇರುತ್ತೆ. ಆ ಪ್ಲೇನ್ಸ್ ಮೂಲಕ ನಾವು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಪ್ರಿಸಿಷನ್ ಸರ್ಜರಿ, ಅಥವಾ ನಿಖರವಾಗಿ ಸಂಪೂರ್ಣವಾಗಿ ಅದನ್ನು ಕ್ಯಾನ್ಸರ್ನ, ಅಂದರೆ ಕೆಲವು ಸಲ ಅಂಗನೇ ತೆಗಿಬೇಕಾಗ್ತದೆ, ಅಥವಾ ಕೆಲವೊಂದು ಪ್ಲೇನ್ಸ್ ನಮಗೆ ಭಗವಂತ ಕೊಟ್ಟಿದ್ದಾನೆ. ಅಂದರೆ ಈ ತಾಯಿ ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಡೆವಲಪ್ ಆಗ್ತಾ ಇರುವಾಗ ಆ ಪ್ಲೇನ್ಸ್ ಡೆವಲಪ್ ಆಗಿರ್ತದೆ. ಆ ಪ್ಲೇನ್ಸ್ ಮೂಲಕ ಹೋಗಿ ನಾವು ಆ ಕ್ಯಾನ್ಸರ್ನ ಸಂಪೂರ್ಣವಾಗಿ ತೆಗಿಬೋದು. ಅದರಿಂದ ಏನಪ್ಪ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂತೂ ಸಂಪೂರ್ಣವಾಗಿ ತೆಗಿಬೋದು. ಅದರ ಜೊತೆಯಲ್ಲಿ ಸುತ್ತಮುತ್ತಲಿನ ಏನು ಅಂಗಗಳಿರ್ತವಲ್ಲ
ಅದನ್ನು ಕೂಡ ನಾವು ಸೇವ್ ಮಾಡ್ಬೋದು. ಅದರಿಂದ ಏನು ರೋಗಿಗೆ ಬೇರೆ ಥರದ ದುಷ್ಪರಿಣಾಮಗಳು, ಆ ಶಸ್ತ್ರಚಿಕಿತ್ಸೆಯಿಂದ ದುಷ್ಪರಿಣಾಮಗಳು ಆಗೋದಿಲ್ಲ. ಸೊ ನಿಖರತೆ ಅಂತ ಹೇಳಿದ್ರೆ ಕ್ಯಾನ್ಸರ್ನ ಗುಣಮುಕ್ತ ಮಾಡೋದು ಪ್ಲಸ್ ಬೇರೆ ಸುತ್ತಮುತ್ತಲಿನ ಅಂಗಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ಆಪರೇಷನ್ ಮಾಡುವಂತಹ ಕ್ರಿಯೆನ ನಾವು ಪ್ರಿಸಿಷನ್ ಸರ್ಜರಿ ಅಥವಾ ನಿಖರವಾಗಿ ಶಸ್ತ್ರಚಿಕಿತ್ಸೆ ಮಾಡುವಂಥ ವಿಧಾನ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಚಿಕಿತ್ಸಾ ವಿಧಾನ ಇದೆಯಲ್ಲ, ಇದು ಒಬ್ಬ ಕ್ಯಾನ್ಸರ್ ಪೀಡಿತ ವ್ಯಕ್ತಿಯ ಜೀವಿತಾವಧಿಯನ್ನು ಹೆಚ್ಚು ಮಾಡುತ್ತಾ? ಅದರ ಕ್ವಾಲಿಟಿ ಬಗೆಗಿನ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಹೌದು. ಈಗ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರೆ, ಏನೇ ಚಿಕಿತ್ಸೆ ಕೊಟ್ಟರೆ ಅದರಿಂದ ರೋಗಿಯ ಜೀವನಾವಧಿ ಏನಿರುತ್ತೋ, ನ್ಯಾಚುರಲಿ ಅವನು ಏನು 80 ವರ್ಷನೋ 90 ವರ್ಷನೋ 70 ವರ್ಷನೋ ವಾಟೆವರ್, ಅದು ಆ ಜೀವಾವಧಿ ಅವನಿಗೆ ಸಿಗಬೇಕು. ಅಂದರೆ ಕ್ಯಾನ್ಸರಿಂದ ಗುಣಮುಕ್ತವಾಗಿ ಅವನ ಏನು ನ್ಯಾಚುರಲಿ ಅವನು ಜೀವಾವಧಿ ಇರಬೇಕಿತ್ತೋ ಅದು ಇರಬೇಕು. ದಟ್ ಈಸ್ ಅವರ್ ಮೇಯ್ನ್ ಏಮ್, ಓವರ್ ಆಲ್ ಸರ್ವೈವಲ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಅದಕ್ಕೆ ನಾವು ಫಸ್ಟು ಅದನ್ನು ಕ್ಯೂರ್ ಮಾಡಬೇಕು. ಕೆಲವು ಸಲ ಲಾಂಗ್ ಟರ್ಮ್ ಕಂಟ್ರೋಲ್ ಅಂತ ಹೇಳ್ತೀವಿ, ಕೆಲವು ಸಲ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು ಅಂತ ಹೇಳ್ತೀವಿ. ಅದರಿಂದ ನಾವು ಅವನ ಜೀವನಾವಧಿಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಬಟ್ ಈ ನಿಟ್ಟಿನಲ್ಲಿ ನಾವು ಅವನಿಗೆ ಅವನ ಕ್ವಾಲಿಟಿ ಆಫ್ ಲೈಫ್, ಅವನು ಹೇಗೆ ಅವನ ಜೀವನ ಶೈಲಿಯಲ್ಲಿ ಮುಂದುವರಿತಾನೆ, ಒಂದು ರಸಭರಿತವಾದ ಜೀವನ ಇರ್ಬೋದು, ಅಂದರೆ ಅವನಿಗೆ ಟೇಸ್ಟ್ ಹೇಗಿರಬೇಕು, ಅವನು ಹೇಗಾಡ್ತಾನೆ, ಅವನು ಹೇಗೆ ಸಮಾಜದಲ್ಲಿ ವ್ಯಕ್ತಪಡಿಸ್ಕೊಳ್ತಾನೆ, ಅವನನ್ನು ಊಟ ಮಾಡೋದೇ ಆಗಲಿ, ಜೀರ್ಣಕ್ರಿಯೆ ಆಗಲಿ, ಬೇರೆ ಎಲ್ಲ ನಮ್ಮ ಬಾಡಿಯ ದೇಹದ ಫಂಕ್ಷನ್ಸ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ತೊಂದರೆ ಆಗದೇ ರೀತಿಯಲ್ಲಿ ಅದನ್ನು ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಜೀವಾವಧಿ ಅವನು ಏನು ನ್ಯಾಚುರಲ್ ಆಗಿರ್ತದೋ ಅದನ್ನು ಸಂಪೂರ್ಣವಾಗಿ ಗುಣಮುಕ್ತವಾಗಿ ಮಾಡೋದ್ರಿಂದ ಆಗುತ್ತೆ. ಇನ್ನೊಂದು ಅವನ ಕ್ವಾಲಿಟಿ ಆಫ್ ಲೈಫ್. ಈಗ ನಾವು ಜಾಸ್ತಿ ಮಾತಾಡ್ತಿರೋದು ಕ್ವಾಲಿಟಿ ಆಫ್ ಲೈಫ್ ಬಗ್ಗೆ. ಈವನ್ ಮಾನಸಿಕ ಆರೋಗ್ಯ ಕೂಡ ಇದರಲ್ಲಿ ತುಂಬ ಮುಖ್ಯ. ಅಂದರೆ ಅವನಿಗೆ ಒಳ್ಳೆ ಊಟ ಮಾಡಿ, ಅವನು ನಾರ್ಮಲಾಗಿ ಹೇಗಿದ್ದ ಅಥವಾ ಅವನ ಕೆಲಸ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡಿ, ಸಮಾಜದಲ್ಲಿ ಮತ್ತು ಅವನ ಫ್ಯಾಮಿಲಿಲಿ ಬೆರೆತು ಅವನು ಚೆನ್ನಾಗಿದ್ದರೆ ಅದು ಬೆಸ್ಟ್ ಕ್ವಾಲಿಟಿ ಆಫ್ ಲೈಫ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ ನಾವು, ಇಂಡಿಕೇಟರ್ಸ್ ಇರ್ತದೆ. ಸೊ ಅದನ್ನು ನೋಡಿದಾಗ ನಮ್ಮ ಏಮು ಸಂಪೂರ್ಣವಾಗಿ ಗುಣಮುಕ್ತ ಮಾಡೋ ಜೊತೆಯಲ್ಲಿ ನೀವು ಹೇಳಿದಾಗೆ ಕ್ವಾಲಿಟಿ ಆಫ್ ಲೈಫ್ ಕೂಡ ತುಂಬ ಇಂಪಾರ್ಟೆಂಟು. ಈ ಪ್ರಿಸಿಷನ್ ಸರ್ಜರಿ ಅದಕ್ಕೆ ತುಂಬ ಭಾಗಿಯಾಗ್ತದೆ. ಓಕೆ ಡಾಕ್ಟರ್, ಈ ಒಂದು ಸರ್ಜರಿ ಇದೆಯಲ್ಲ, ಈ ಟೈಪ್ ಆಫ್ ಸರ್ಜರಿ ಎಲ್ಲ ರೀತಿಯ ಕ್ಯಾನ್ಸರ್ಗಳ ಮೇಲೂ ಕೂಡ ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತಾ ಅಂತ? ಇದು ಯಾವುದೇ ರೀತಿಯಲ್ಲಿ ಸ್ಪೆಷಲ್ ಆಗಿರೋ ಸರ್ಜರಿ ಅಲ್ಲ. ಅಂದರೆ ಈ ಶಸ್ತ್ರಚಿಕಿತ್ಸೆ ನಾವು ತುಂಬ ವರ್ಷಗಳಿಂದ ಮಾಡ್ತಾ ಇರುವಂತಹ ಶಸ್ತ್ರಚಿಕಿತ್ಸೆಯೇ. ಬಟ್ ಈಗೇನಾಗಿದೆ ಅಂದರೆ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ ನಾನು ಹೇಳಿದಾಗೆ ಎಂಬ್ರಿಯಾಲಜಿಕಲ್ ಪ್ಲೇನ್ಸ್ ಅಂತ ಹೇಳಿದೆ. ಅಂದರೆ ಈಗ ನಾವು ಹುಟ್ಟಿದಾಗ ಹೇಗಿತ್ತು, ಆ ಅಂಗ ಹೇಗಿತ್ತು, ಈಗ ಹೇಗೆ ಡೆವಲಪ್ ಆಗ್ತಾ ಇದೆ, ಅದ್ರ ಬಗ್ಗೆ ಸಂಶೋಧನೆಗಳಾಗಿ ಆ ಪ್ಲೇನ್ಸ್ ಹೇಗಿದೆ ಅಂತ ಗೊತ್ತಾಗಿದೆ ನಮಗೆ. ಅದು ಒಂದು. ಇನ್ನೊಂದು, ಆ ಪ್ಲೇನ್ಸ್ನ ಐಡೆಂಟಿಫೈ ಮಾಡಬೇಕು. ನಮಗೆ ಬರೀ ಕಣ್ಣಲ್ಲಿ ಅಥವಾ ಬೇರೆ ವಿಧಾನಗಳಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರವಾಗಿ ಹೊಸ ವಿಧಾನಗಳು, ಫಾರ್ ಎಕ್ಸಾಂಪಲ್ ರೊಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ. ಅದರಲ್ಲಿ ಝೂಮ್ ಇರುವಂತಹ, ಅಂದರೆ ತುಂಬ ಮ್ಯಾಗ್ನಿಫೈ ಆಗುವಂತಹ ಒಂದು ಲೆನ್ಸ್ಗಳಿರ್ತದೆ ಅಥವಾ ಕ್ಯಾಮ್ರಾಗಳಿರ್ತದೆ. ಅದ್ರ ಮೂಲಕ ಸೂಕ್ಷ್ಮವಾಗಿ ಹೋಗಿ ನಾವು ಆ ಭಾಗ ನೋಡಿದಾಗ ನಮಗೆ ಆ ಪ್ಲೇನ್ಸ್ಗಳು ಕ್ಲಿಯರ್ ಆಗಿ ಕಾಣ್ತದೆ. ಆ ಪ್ಲೇನ್ಸ್ನಲ್ಲೇ ಹೋಗಿ ಆಪರೇಷನ್ ಮಾಡುವಾಗ, ಶಸ್ತ್ರಚಿಕಿತ್ಸೆ ಮಾಡುವಾಗ ಅದಕ್ಕೆ ಬೇಕಾದಂತಹ ಇನ್ಸ್ಟ್ರೂಮೆಂಟ್ಸು, ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಸಲಕರಣೆಗಳು ನಮಗೆ ಈಗ ದೊರಕ್ತಾ ಇದ್ದಾವೆ. ಸೊ ಹಾಗಾಗಿ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಕೂಡ ಇದ್ರ ಮೂಲಕ ಮಾಡಬಹುದು. ಕೆಲವೊಂದು ಅದಕ್ಕಾದಂತಹ ಕನ್ಸ್ಟ್ರೈಂಟ್ಸ್ ಇರ್ತದೆ. ಆ ಭಾಗದಲ್ಲಿ ಆ ಶಸ್ತ್ರಚಿಕಿತ್ಸೆ ಅದು ನಮಗೆ ಡೆವಲಪ್ ಆಗಿರೋದಿಲ್ಲ. ಹೊಟ್ಟೆ ಭಾಗದಲ್ಲಿ, ಎದೆ ಭಾಗದಲ್ಲಿ ಅಥವಾ ಇವನ್ನು ಕುತ್ತಿಗೆ ಭಾಗದಲ್ಲೂ ಕೂಡ ಈ ಥರ ಆಪ್ರೇಷನ್ಸ್ಗಳನ್ನ ನಾವು ಮಾಡ್ಬೋದು. ಅನಾಟಮಿ ಅಂದರೆ ಈಗ ನಮಗೆ ಬೇಕಾಗಿರುವಂಥ ಎಂಬ್ರಿಯಾಲಜಿಕಲ್ ಪ್ಲೇನ್ಸು ಮತ್ತು ಅನಾಟಮಿನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಿಂದ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಸಂಪೂರ್ಣವಾಗಿ ಪೇಷಂಟ್ನ ಗುಣಮುಕ್ತವಾಗಿ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಟ್ಯೂಮರ್ ರಿಮೂವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಒಂದು ಹೆಲ್ದಿ ಆರ್ಗನನ್ನು ನಾವು ಕಳ್ಕೊತೀವ, ಫಂಕ್ಷನ್ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಈ ಥರ. ಈಗ ಸದ್ಯದ ಪರಿಸ್ಥಿತಿಯ ಬಗ್ಗೆ ನಾವು ಮಾತನಾಡೋದಾದರೆ ಹೇಗೆ ಅಂತ? ಸೊ ನಿಖರವಾಗಿ ಈ ಶಸ್ತ್ರಚಿಕಿತ್ಸೆ ಮಾಡುವಾಗ ನಮ್ಮ ಮೇಯ್ನ್ ಏಮ್ ಇರ್ತದೆ ಅಂತಂದರೆ, ಒಂದು ಡೆಫಿನೆಟ್ಲಿ ಕ್ಯಾನ್ಸರ್ನ ಕಂಪ್ಲೀಟಾಗಿ ತೆಗೆಯುವಂಥದ್ದು. ಇನ್ನೊಂದು
ಆರ್ಗನ್ಸ್ ಪ್ರಿಸರ್ವೇಷನ್. ಇಟ್ ಇಸ್ ಕಾಲ್ಡ್ ಎಸ್ ಕನ್ಸರ್ವೇಟಿವ್ ಸರ್ಜರಿ, ಆರ್ಗನ್ ಕನ್ಸರ್ವೇಟಿವ್ ಸರ್ಜರಿ. ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್. ಈಗ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂದರೆ ಆಯ್ತಪ್ಪ ಅಚ್ಚುಕಟ್ಟಾಗಿ ಅದನ್ನು ಬ್ರೆಸ್ಟ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡೋಣ ಅಂತ ಇದಾಗ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಾಗಿದೆ ಈ ಬ್ರೆಸ್ಟ್ನ ಕಂಪ್ಲೀಟಾಗಿ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಕನ್ಸರ್ವ್ ಮಾಡಿ ಓನ್ಲಿ ಆ ಲಂಪ್ ಜೊತೆಯಲ್ಲಿ ನಾರ್ಮಲ್ ಬ್ರೆಸ್ಟ್ ಟಿಶ್ಯೂನ ಮಾರ್ಜಿನ್ ಆಗಿ ತೊಗೊಂಡು ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು, ರೇಡಿಯೇಷನ್ ಆಗಲಿ ಕೀಮೊಥೆರಪಿ ಆಗಲಿ, ಅದನ್ನು ಸಂಪೂರ್ಣವಾಗಿ ಗುಣಮುಕ್ತ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಪ್ರಿಸಿಷನ್ ಸರ್ಜರಿ. ನಮಗೆ ಯಾವ ಪ್ಲೇನಲ್ಲಿ ಹೋಗಿ ಯಾವ ಇದರಲ್ಲಿ ಅದನ್ನು ಕಂಪ್ಲೀಟಾಗಿ ತೆಗಿಬೋದು. ಅದ್ರ ಜೊತೆಯಲ್ಲಿ ಈ ಆಪರೇಷನ್ ಮುಂಚಿತವಾಗಿ ನ್ಯೂ ಅಡ್ಜುವೆಂಟ್ ಅಂತ ಹೇಳ್ತೀವಿ ನಾವು, ಕೀಮೊಥೆರಪಿ ಅಥವಾ ಬೇರೆ ಬೇರೆ ಚಿಕಿತ್ಸೆಗಳನ್ನ ಕೊಟ್ಟು ಅದನ್ನು ಶ್ರಿಂಕ್ ಮಾಡಿ ನಮಗೆ ಆ ಪ್ಲೇನ್ಸ್ಗಳು ಚೆನ್ನಾಗಿ ಕಾಣೋ ಅಂತಹ ಒಂದು ಸ್ಥಿತಿಯನ್ನು ನಾವು ತಲುಪ್ಬೋದು. ಅದರಿಂದ ನಾವು ಸಂಪೂರ್ಣವಾಗಿ ಅದನ್ನು ತೆಗಿಬೋದು. ಸೊ ಆರ್ಗನ್ ಪ್ರಿಸರ್ವೇಷನ್ ಈಸ್ ದ ಏಮ್ ನಾವು. ಓಕೆ ಡಾಕ್ಟರ್, ಅದರ ಜೊತೆಗೆ ಈಗ ಹೊಸ ಹೊಸ ಆವಿಷ್ಕಾರ ಆಗಿದೆ, ಚಿಕಿತ್ಸಾ ವಿಧಾನಗಳಲ್ಲೂ ಕೂಡ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆಯೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಅನ್ನೋದು ಎಷ್ಟರ ಮಟ್ಟಿಗೆ ಸಹಾಯಕಾರಿ ಅಂತ ಪ್ರತಿ ಹಂತದಲ್ಲೂ? ಈಗ ನಾನು ಹೇಳಿದಾಗೆ ಹಲವಾರು ಆವಿಷ್ಕಾರಗಳಾಗಿದ್ದಾವೆ. ಅಂದರೆ ಒಂದು ಟೆಕ್ನಾಲಜಿಲಿ ನಾನು ರೊಬೋಟಿಕ್ ಸರ್ಜರಿ ಬಗ್ಗೆ ಮೆನ್ಷನ್ ಮಾಡಿದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಮೆನ್ಷನ್ ಮಾಡಿದೆ. ತುಂಬ ಇಮೇಜಸ್, ಈಗ MRI, CT ಸ್ಕ್ಯಾನ್, PET ಸ್ಕ್ಯಾನ್, ಇವುಗಳೆಲ್ಲ ಅದರಲ್ಲೂ ಕೂಡ ತುಂಬ ಇಮೇಜಸ್ಸು ಇದಾಗ್ತದೆ ಅಥವಾ ತುಂಬ ಇನ್ಫಾರ್ಮೇಷನ್ ಬರ್ತದೆ. ಈಗ ಮಾನವನ ಮಾನಸಿಕ ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಒಂದೇ ಫ್ರೇಮಲ್ಲಿ ತರುವಂಥದ್ದು ಕಷ್ಟ ಆಗಬಹುದು. ಈ ಎಲ್ಲ ವೇರಿಯೇಬಲ್ಸ್ನು ಕೂಡ ನಾವು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇಟ್ಟು, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ನಾನೀಗ ಒಂದು ರೊಬೋಟಿಕ್ ಸರ್ಜರಿ ಮಾಡ್ತಾ ಇರ್ತೀನಿ. ಆ ರೊಬೋಟಿಕ್ ಸರ್ಜರಿ ಮಾಡುವಾಗ ನನಗೆ ಒಂದು ಆ ರೋಬೋಟ್ ಕೂಡ ಅಸಿಸ್ಟ್ ಮಾಡ್ತಾ ಇದೆ. ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಈ ಹಲವಾರು ಸರ್ಜರಿಗಳನ್ನು ನೋಡಿ ಅದನ್ನು ಆ ರೋಬೋಟಿಕ್ ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಸೊ ನನಗೆ ಅದು ಪ್ರಿಸೈಸ್ ಆಗಿ ಯಾವ ಪ್ಲೇನಲ್ಲಿ ಹೋಗಬೇಕು ಅದಕ್ಕೆ ಆ ಪ್ಲೇನಲ್ಲೇ ನನಗೆ ಗೈಡ್ ಮಾಡುತ್ತೆ. ಪ್ಲಸ್ ನಾನು ಅದ್ರ ಮೂಲಕ ಕಂಪ್ಲೀಟಾಗಿ ಟ್ಯೂಮರ್ನ ತೆಗಿಬೋದು. ಇನ್ನೊಂದು ಅದ್ರ ಜೊತೆಯಲ್ಲೇ ಕೆಳಗಡೆ ಒಂದು ಫ್ರೇಮಲ್ಲಿ ನನಗೆ 3D ಇಮೇಜಸ್ ಕೂಡ ಬರ್ತಾ ಇರ್ತದೆ. ಅಂದರೆ ಈಗ ಯಾವುದೋ ಒಂದು ಅಂಗನ ನಾನು ತೆಗಿಬೇಕು, ಟ್ಯೂಮರ್ ಯಾವ ಭಾಗದಲ್ಲಿದೆ, ಅದರಲ್ಲಿರುವಂತಹ ನರಗಳು, ರಕ್ತ ನಾಳಗಳು ಅದು ಹೇಗಿದ್ದಾವೆ ಅದನ್ನು ನಾನು ಅಲ್ಲಿ ನೋಡ್ಬೋದು. ಅದರಿಂದ ಏನಾಗ್ತದೆ, ನನಗೆ ಆಗ್ಮೆಂಟೆಡ್ ರಿಯಾಲಿಟಿ, ಈಗ ನನಗೇನು ರಿಯಲ್ ಆಗಿ ನಾನು ಪೇಷಂಟಿಂದ ನೋಡ್ತಾ ಇದ್ದೀನೋ ಅದು ಆಗ್ಮೆಂಟ್ ಆಗುತ್ತೆ. ಅಂದರೆ ಅದು ಇನ್ನೂ ಹೆಚ್ಚು ರೀತಿಯಲ್ಲಿ ನನಗೆ ಚೆನ್ನಾಗಿ ಕಾಣ್ತದೆ. ಅವಾಗೇನಾಗುತ್ತೆ, ಆಪ್ರೇಷನ್ನು ಸಕ್ಸಸ್ಫುಲ್ ಆಗಿ ಅಂದರೆ ಸಂಪೂರ್ಣವಾಗಿ ತೆಗಿಬೋದು. ಪ್ಲಸ್ ಆ ಸರೌಂಡಿಂಗ್ ಆರ್ಗನ್ಸ್ ಏನು ಸುತ್ತಮುತ್ತಲಿನ ಆರ್ಗನ್ಸ್ ಏನಿರ್ತದೋ ಅದನ್ನು ಕೂಡ ನಾನು ಪ್ರಿಸರ್ವ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಥವಾ ಚಿಕಿತ್ಸಾ ವಿಧಾನಗಳಿಂದಾಗಿ ಒಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಕ್ಯಾನ್ಸರ್ಗಳಿಂದ ಬಹುಬೇಗನೆ ಗುಣಮುಖ ಆಗಬಹುದಾ ಅನ್ನೋ ಪ್ರಶ್ನೆಯೂ ಕೂಡ ಇರುತ್ತೆ. ಯಾಕೆಂದರೆ ತುಂಬ ವರ್ಷಗಳ ಕಾಲ ಯಾರೂ ಕೂಡ ನೋವು ತಿನ್ನೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅತಿ ಶೀಘ್ರದಲ್ಲೇ ಆಗುವಂತಹ ಒಂದಷ್ಟು ಚಿಕಿತ್ಸೆಗಳ ಬಗ್ಗೆಯೂ ಕೂಡ ಸಹಜವಾಗಿ ಪ್ರಶ್ನೆ ಇರುತ್ತೆ. ಸೊ ಇದು ನಾವು ಏನೇ ಈ ನಿಖರವಾಗಿ ಅಥವಾ ಪ್ರಿಸಿಷನ್ ಸರ್ಜರಿ ಹೇಳ್ತೀವೋ, ನಾನು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳಿದೆ. ಈಗ ಪೇಷಂಟು ಮುಂಚೆ ಎಲ್ಲ ಕ್ಯಾನ್ಸರ್ ಬಂತು ಅಂದರೆ ಅಯ್ಯೋ ಹೋಯ್ತಪ್ಪ, ಇನ್ನು ಸುಮಾರು ತಿಂಗಳುಗಳಲ್ಲಿ ಅಥವಾ ವರ್ಷ ನಾನು ಇದ್ರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಥವಾ ಜೀವನ ಪೂರ್ತಿ ಇದಕ್ಕೆ ಚಿಕಿತ್ಸೆಯನ್ನು ತಗೊಳ್ತಾ ಇರಬೇಕಾಗುತ್ತೆ, ಇದರಿಂದ ನನಗೆ ಬಿಡುಗಡೆನೇ ಇರೋದಿಲ್ಲ, ಆ ಥರ ಎಲ್ಲ ಯೋಚನೆಗಳು ಬರ್ತಾ ಇರ್ತದೆ. ಬಟ್ ಈಗ ನಾನು ಹೇಳಿದಿರೋ ಹಾಗೆ ಆವಿಷ್ಕಾರಗಳು ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ರೋಬೋಟಿಕ್ ಸರ್ಜರಿ, ವೇರ್ ಈಗ ಮುಂಚೆ ಎಲ್ಲ 15 ಸೆಂಟಿಮೀಟರ್ 20 ಸೆಂಟಿಮೀಟರ್ ಉದ್ದದ ಇನ್ಸಿಷನ್ಸ್ ಅಂದರೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಅದನ್ನು ಬಾಡಿನ ಓಪನ್ ಮಾಡಿ ಮಾಡಬೇಕಿತ್ತು. ಈಗ 1 ಇಂಚು ಅಥವಾ ಅದಕ್ಕಿಂತ ಕಡಿಮೆ ಅಂತ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಇದರಲ್ಲಿ 4-5 ಇನ್ಸಿಷನ್ಸ್ ಮಾಡಿ ಅದ್ರ ಮೂಲಕ ನಾವು ಹೋಗಿ ರೋಬೋಟಿಕ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ಕಂಪ್ಲೀಟ್ ಮಾಡ್ಬೋದು. ಇದರಿಂದ ಏನಾಗ್ತದೆ, ಫಸ್ಟು ನೋವು ಮತ್ತು ಅದರಿಂದ ಆಗುವಂತಹ ಬಾಡಿ ಮೇಲೆ ಎಫೆಕ್ಟ್ಸ್ ಅಂದರೆ ಸುಸ್ತಾಗ್ಬೋದು ಪೇಷಂಟ್ಗೆ, ಅಥವಾ ಊಟಕ್ಕೆ ಸೇರದೇ ಇರ್ಬೋದು, ಅದಕ್ಕೆ ಬೇಕಾದಂಥ ಮೆಡಿಕೇಷನ್ಸ್ ಕೊಡಬೇಕಾಗುತ್ತೆ. ಅದರಿಂದ ಆಗುವಂಥ ಮಾನಸಿಕ ದೌರ್ಬಲ್ಯ ಅಥವಾ ಮಾನಸಿಕವಾಗಿ ಅವ್ರು ಏನು ಹಿಂಸೆ ಪಡ್ತಾರೋ ಆ ವಿಷಯಗಳು ಅದೆಲ್ಲ ಕಡಿಮೆ ಆಗ್ತದೆ. ನಾನು ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ಹೊಟ್ಟೆ ಆಪ್ರೇಷನ್, ಸುಮ್ಮನೆ ಒಂದು ಉದಾಹರಣೆಗೆ ಆಪ್ರೇಷನ್, ಸ್ಟಮಕ್ ಆಪ್ರೇಷನ್, ಹೊಟ್ಟೆನ ಮುಂಚೆ ನಾವು ಓಪನ್ ಮಾಡಿ ಮಾಡೋವಾಗ ಆಲ್ಮೋಸ್ಟ್ 10 ರಿಂದ 12 ದಿನ, ಕೆಲವು ಸಲ 2 ವಾರದವರೆಗೂ ಪೇಷಂಟು ಹಾಸ್ಪಿಟಲಲ್ಲಿ ಇರಬೇಕಾಗ್ತಿತ್ತು. ಬಟ್ ಈಗ ಈ ವಿತ್ ಅಡ್ವೆಂಟ್ ಆಫ್ ಇವು ಹೊಸ ವಿಧಾನಗಳಲ್ಲಿ ಅಂದರೆ ಲ್ಯಾಪ್ರೋಸ್ಕೋಪಿ ಆಗಲಿ, ರೋಬೋಟಿಕ್ ಸರ್ಜರೀಸ್ ಆಗಲಿ, 3ನೇ ದಿನ ಅಥವಾ 4ನೇ ದಿನ ಕೆಲವು ಸಲ ನಾವು ಪೇಷಂಟ್ನ ಮನೆಗೆ ಕಳಿಸ್ಬೋದು. ಮತ್ತು ನೋವು ಇರೋದಿಲ್ಲ, ಮತ್ತು ಬೇರೆ ತೊಂದರೆಗಳು ಏನು ಹೇಳಿದೆ ಅವೆಲ್ಲ ಇರೋದಿಲ್ಲ.
ಊಟ ತಿಂಡಿ ಏನು ಮುಂಚೆ ಮಾಡ್ತಾ ಇದ್ದ ಆಪರೇಷನ್ಗೆ ಮುಂಚೆ ಅದನ್ನೇ ಅವನು ಕಂಟಿನ್ಯೂ ಮಾಡ್ಬೋದು. ಸೊ ಈ ಕ್ರಿಯೆ ವಿಧಾನಗಳಿಂದ ಪೇಷಂಟ್ನ ನಾರ್ಮಲ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ರೆಗ್ಯುಲರೈಸ್ಡ್ ವೆರಿ ಅರ್ಲಿ. ಓಕೆ ಡಾಕ್ಟರ್, ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೀವಿ ಕ್ಯಾನ್ಸರ್ ಪೀಡಿತ ವ್ಯಕ್ತಿ ಚಿಕಿತ್ಸೆಯನ್ನು ತಗೊಂಡು ಅದರಿಂದ ಗುಣಮುಖ ಆದಮೇಲೂ ಕೂಡ ಆ ವ್ಯಕ್ತಿಗೆ ಮತ್ತೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಈ ಒಂದು ನಿಖರ ಶಸ್ತ್ರಚಿಕಿತ್ಸೆಯ ಬಗ್ಗೆ ನಾವು ಮಾತನಾಡೋದಾದರೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರಿಂದ ಆ ಒಂದು ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಬಹುದು ಅಂತ? ಸೊ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅಂದರೆ ನಮಗೀಗ ಕ್ಯಾನ್ಸರ್ ಬಗ್ಗೆ ಅಥವಾ ಅದರದ್ದು ಎಫೆಕ್ಟ್ಸ್ ಬಗ್ಗೆ, ಹೌ ಇಟ್ ಸ್ಪ್ರೆಡ್ಸ್, ಹೇಗೆ ಅದು ಸ್ಪ್ರೆಡ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಇರಲಿಲ್ಲ. ಈಗ ನಮಗೆ ಇನ್ಫಾರ್ಮೇಷನ್ ಇರೋದ್ರಿಂದ ನಿಖರವಾಗಿ ಸರ್ಜರಿ ಮಾಡೋದ್ರಿಂದ ರೆಕರೆನ್ಸಸ್ ಮತ್ತೆ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಆಗಿದೆ. ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ ಕ್ಯಾನ್ಸರ್ನ ತೆಗೆಯುವಷ್ಟೇ ಶಸ್ತ್ರಚಿಕಿತ್ಸೆ ಮಾಡಬೇಕು, ಅಂದರೆ ಅದು ಎಲ್ಲಿದೆ ಟ್ಯೂಮರು ಅದನ್ನ ಹೋಗಿ ತೆಗೆದು ಬಂದುಬಿಡೋದು, ಅದರಿಂದ ಬೇರೆ ಏನೋ ಟ್ರೀಟ್ಮೆಂಟ್ ಕೊಡೋದು, ಅದೇ ಆಗ್ತಾಯಿತ್ತು. ಬಟ್ ಈಗ ನಮಗೆ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ, ಎಲ್ಲೆಲ್ಲಿಗೆ ಸ್ಪ್ರೆಡ್ ಆಗ್ಬೋದು, ಅದರ ನೇಚರ್ನ ಈವನ್ ನಾವು ಮಾಲಿಕ್ಯುಲರ್ ಲೆವೆಲಲ್ಲೂ ಹೋಗಿ ಅದನ್ನು ನೋಡ್ತೀವಿ. ಅಂದರೆ ಜೀವಕೋಶದ ಒಳಗಡೆ ಇರುವಂತಹ ಜೀನ್ಸ್ ಅದನ್ನು ಕೂಡ ನಾವು ಬ್ಲಡ್ ಮೂಲಕ ಅಥವಾ ಟಿಶ್ಯೂ ಮೂಲಕ ಅದನ್ನು ಟೆಸ್ಟ್ ಮಾಡಿ ಅದು ಯಾವ ರೀತಿಯಲ್ಲಿ ಅದು ಮುಂದೆ ಸ್ಪ್ರೆಡ್ ಆಗ್ಬೋದು ಅದನ್ನು ಯೋಚನೆ ಮಾಡಿ ಅದ್ರ ಮೂಲಕ ನಾವು ಆಪ್ರೇಷನ್ ಮಾಡ್ತೀವಿ. ಅಂಗನ ತೆಗಿಬೇಕಾ ಅಥವಾ ಅಂಗನ ತೆಗಿದೇನೆ ಆಪ್ರೇಷನ್ನು ಬೇರೆ ಪ್ಲೇನ್ಸ್ಗಳಿದೆ, ಎಂಬ್ರಿಯಾಲಜಿಕಲ್ ಪ್ಲೇನ್ಸ್ ಅಂತ ಹೇಳಿದರೆ ಆ ಪ್ಲೇನ್ಸ್ಗಳಲ್ಲಿ ಹೋಗಿ ನಾವು ಅದನ್ನು ತೆಗಿಬೋದಾ ಅಂತ ನೋಡ್ತೀವಿ. ಮುಂಚೆ ಇನ್ನೊಂದು ಪ್ರಶ್ನೆ ಬರ್ತದೆ ಎಲ್ಲರಿಗೂ, ಆಪ್ರೇಷನ್ ಆದಮೇಲೆ ಕ್ಯಾನ್ಸರ್ ಸ್ಪ್ರೆಡ್ ಆಯಿತು ಅಥವಾ ಆಪ್ರೇಷನ್ ಆಯಿತು ಅದಕ್ಕೇನೆ ಕ್ಯಾನ್ಸರ್ ಬಂತು ಅಂತೇಳಿ. ಇದು ಯಾಕೆ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ, ಕ್ಯಾನ್ಸರ್ ಮೂಲಕ ಆಪ್ರೇಷನ್ ಆದಾಗ, ಅಂದರೆ ಕಟಿಂಗ್ ಥ್ರೂ ದ ಟ್ಯೂಮರ್ ಅಂತ ಹೇಳ್ತೀವಿ ನಾವು. ಅಂದರೆ ಈಗ ಸಂಪೂರ್ಣವಾಗಿ ಅದನ್ನು ತೆಗೆದೇನೆ ಯಾವ ಪ್ಲೇನಲ್ಲಿ ಹೋಗಬೇಕಿತ್ತು ಆ ಪ್ಲೇನ್ ಹೋಗ್ದೇನೆ ಅದು ಜಸ್ಟ್ ಆ ಕ್ಯಾನ್ಸರ್ನ ಮಾತ್ರ ತೆಗೆಯುವಂಥ ಕ್ರಿಯೆ ನಡೀತಾ ಇತ್ತು. ಅವಾಗೇನಾಗ್ತದೆ, ಕ್ಯಾನ್ಸರು ಮತ್ತೆ ಅದಕ್ಕೆ ಹೊಸ ರೋಡ್ ಸಿಕ್ಕೋ ಹಾಗೆ, ಅಂದರೆ ಇನ್ನೊಂದು ದಾರಿ ಸಿಕ್ತು ಅದಕ್ಕೆ ಸ್ಪ್ರೆಡ್ ಆಗೋಕ್ಕೆ. ಸೊ ಅವಾಗೇನಾಗ್ತದೆ, ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತಾಯಿತ್ತು. ಬಟ್ ಇಲ್ಲಿ ನಿಖರವಾದ ನಾವು ಶಸ್ತ್ರಚಿಕಿತ್ಸೆ ಏನು ಮಾಡ್ತೀವೋ, ಅದು ಓಪನ್ ಆಗಿರ್ಬೋದು, ರೊಬೋಟಿಕ್ ಆಗಿರ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಕ್ ಆಗಿರ್ಬೋದು, ಅಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಪ್ಲೇನಲ್ಲಿ ಹೋಗ್ತೀವಿ. ಅದು ಸಂಪೂರ್ಣವಾಗಿ ಅದು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ಬೋದು ಅದನ್ನು ಎಲ್ಲ ಅಂಗಗಳ ಭಾಗಗಳನ್ನು ಕೂಡ ಅದನ್ನು ತೆಗಿತೀವಿ. ಅಟ್ ದ ಸೇಮ್ ಟೈಮ್ ವಿ ಟೇಕ್ ಕೇರ್ ಆಫ್ ದ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಆಲ್ಸೋ. ಓಕೆ ಡಾಕ್ಟರ್, ಹಾಗೆಯೇ ಎಷ್ಟೇ ಅಡ್ವಾನ್ಸ್ಮೆಂಟ್ ಇದ್ದರೂ ಕೂಡ ಒಂದಷ್ಟು ಅಪನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳು ಅನ್ನೋದು ಇದ್ದೇ ಇರುತ್ತೆ. ಈ ರೋಬೋಟಿಕ್ ಇರಬಹುದು ಅಥವಾ ಕಂಪ್ಯೂಟರ್ ಗೈಡೆಡ್ ಸರ್ಜರಿಯ ಬಗ್ಗೆ ಇರುವಂತಹ ಮಿತ್ಸ್ ಬಗ್ಗೆ ಮಾತನಾಡೋದಾದರೆ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ರೊಬೋಟಿಕ್ ಅಂತ ಹೇಳಿದ್ರೆ ನಮಗೆ ಅನಿಸೋದು ಯಾರೋ ರೋಬೋಟ್ ಮಾಡ್ತಾ ಇದೆ ಸರ್ಜರಿ, ನೀವೇ ಮಾಡ್ತೀರಾ, ನನಗೆ ಪ್ರಶ್ನೆಗಳು ಕೇಳೋದು. ಈಗ ನೀವೇ ಮಾಡೋದು ಸರ್ ಸರ್ಜರಿ ಅಂತ ಪ್ರಶ್ನೆಗಳು ಕೇಳ್ತಾರೆ. ಇಲ್ಲ, ಅದು ತಪ್ಪು ಪರಿಕಲ್ಪನೆ. ರೋಬೋಟ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್, ಇಟ್ಸ್ ಅ ಮಷೀನ್. ಅಂದರೆ ಈಗ ನಾವು ಎಕ್ಸಾಂಪಲ್ ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಒಂದು JCB ಇರ್ತದೆ, ಅದನ್ನು ಆಪ್ರೇಟ್ ಮಾಡೋರೊಬ್ರು ಇರ್ತಾರೆ. ಸೊ ಅದು ಕೂಡ ಜಾಯಿಂಟ್ಸ್ ಇರ್ತದೆ, ಅದ್ರ ಮೂಲಕ ಬೇರೆ ಬೇರೆ ಕೆಲಸಗಳಾಗ್ತವೆ. ಅದೇ ರೀತಿಯಲ್ಲಿ ಸೂಕ್ಷ್ಮವಾಗಿ, ಅಂದರೆ ಈಗ ನಾವು ದೇಹದ ಒಳಗಡೆ ಆ ರೋಬೋಟ್ ಮೂಲಕ, ಇಟ್ಸ್ ಅ ಮ್ಯಾಗ್ನಿಫೈಡ್ ವರ್ಷನ್ ಆಫ್ ಹ್ಯೂಮನ್, ದಟ್ಸ್ ಆಲ್. ಅದರಲ್ಲಿ ಏನಾಗ್ತದೆ, ಅಲ್ಲಿ ಫೈನ್ ಆಗಿ ನಾವೇನು ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇರ್ತೀವೋ ಅದೇ ಕೂಡ ಅಲ್ಲಿ ಅನುಕರಣೆ ಆಗ್ತದೆ. ಆ ಅನುಕರಣೆಯನ್ನು ನಾವು ನೋಡ್ತಾ ಇರ್ತೀವಿ. ಆ ಹೇಳಿದಾಗೆ ನಮಗೆ ಆಗ್ಮೆಂಟೆಡ್ ವಿಷನ್ ಕೂಡ ಇರ್ತದೆ ಅದರಲ್ಲಿ, ಅಂದರೆ 10 ಪಟ್ಟು ದೊಡ್ಡದಾಗಿ ಕಾಣ್ತದೆ. ಅಲ್ಲಿ ಏನು ನಾವು ನೋಡ್ತಾ ಇರ್ತೀವೋ ಆ ಸ್ಥಿತಿನ ಬರೀ ಕಣ್ಣಲ್ಲಿ ನೋಡಿದಾಗ ನಮಗೆ ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ. ಅದು ಆಗ್ಮೆಂಟ್ ಆದಾಗ, ಅಂದರೆ 10 ಪಟ್ಟು ಅದು ಇಮೇಜು ದೊಡ್ಡದಾದಾಗ ನಮಗೆ ಇನ್ನೂ ಚೆನ್ನಾಗಿ ಕಾಣ್ತದೆ, ಇನ್ನೂ ನಿಖರವಾಗಿ, ಅಂದರೆ ಪ್ರಿಸೈಸ್ ಆಗಿ ಝೂಮ್ ಇನ್ ಅಂತ ಹೇಳ್ತೀವಲ್ಲ, ಝೂಮ್ ಇನ್ ಮಾಡಿದಾಗ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ ಎಲ್ಲ ಪಾರ್ಟ್ಗಳು ಕೂಡ. ಆ ಪಾರ್ಟ್ ಎಲ್ಲಿರ್ತದೋ, ವೈಜ್ಞಾನಿಕ ಸಂಶೋಧನೆ ಏನಾಗಿರುತ್ತೋ ಅದ್ರ ಪ್ರಕಾರ ನಾವು ಹೋಗಿ ಅದನ್ನು ಸಂಪೂರ್ಣವಾಗಿ ತೆಗಿಬೋದು. ಸೊ ರೋಬೋಟ್ ಅಂದರೆ ಯಾರೋ ರೋಬೋಟ್ ಆಪ್ರೇಷನ್ ಮಾಡ್ತಾ ಇಲ್ಲ, ಹ್ಯೂಮನ್ ಓನ್ಲಿ, ಡಾಕ್ಟರ್ಸ್ ಓನ್ಲಿ, ಶಸ್ತ್ರಚಿಕಿತ್ಸಾ ತಜ್ಞರು ಏನಿರ್ತಾರೋ ಅವರೇ ಮಾಡೋದು. ಬಟ್ ಅದ್ರ ಮೂಲಕ, ಆ ಮಷಿನ್ ಮೂಲಕ ಮಾಡಿದಾಗ ಮಿನಿಮಲಿ ಇನ್ವೇಸಿವ್, ಅದು ಏನು ಇನ್ವೇಷನ್ ಜಾಸ್ತಿ ಆಗ್ದಂಗೆ, ಓಪನ್ ಮಾಡದೇ ಇರೋ ಹಾಗೆ, ವಿತ್ ಗುಡ್ ವಿಷನ್, ಅದು ಏನು ನಮಗೆ ಯಾವ ಪ್ಲೇನ್ಸ್ ಬೇಕು ಅದನ್ನು ನಿಖರವಾಗಿ ನಾವು ನೋಡಿ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಕೊಂಡು ದೆನ್ ಆಪ್ರೇಷನ್ ಮಾಡೋ ಕ್ರಿಯೆನ ರೋಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಅದು ಯಾವುದೇ ರೋಬೋಟು ಆಪ್ರೇಷನ್ ಮಾಡುವಂಥದ್ದಲ್ಲ. ಮುಂದೆ ಆ ಥರ ಸ್ಥಿತಿ ಬರಬಹುದು, ಆದರೆ ಈಗ ಇರುವಂತಹ ಸ್ಥಿತಿ ನಾವು ಶಸ್ತ್ರಚಿಕಿತ್ಸಾ ತಜ್ಞರೇ ಮಾಡೋದು ರೋಬೋಟ್ ಅನ್ನೋ ಮಷಿನ್ ಮೂಲಕ. ಓಕೆ ಡಾಕ್ಟರ್, ಇನ್ನೂ ಕೂಡ ಸೊಸೈಟಿಗೆ ಈ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕಮ್ಮಿನೇ ಇದೆ ಅಂತ ಹೇಳಬಹುದು ಈ ಗ್ರಾಮೀಣ ಭಾಗಗಳಲ್ಲೆಲ್ಲ. ಹಾಗಾಗಿ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ತಾವು ವೈದ್ಯರಾಗಿ ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಪ್ರಾಥಮಿಕವಾಗಿ ಈ ಕ್ಯಾನ್ಸರ್ ಬಗ್ಗೆ ಜನ ಎಷ್ಟು ಅವೇರ್ ಆಗಿರಬೇಕು ಅಂತ?
ಈಗ ಏನಾಗ್ತದೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅನ್ನೋ ಪದ ಕೇಳುವಾಗಲೇ ನಾವು ಡಿನಯಲ್ ಫೇಸಿಗೆ ಹೋಗ್ತೀವಿ. ಅಂದರೆ ನನಗೆ ಕ್ಯಾನ್ಸರ್ ಇಲ್ಲಪ್ಪ, ನನಗೆ ಅದು ಭಗವಂತ ಕೊಡಲ್ಲ, ನನಗೆ ಅದು ಬೇಡ ಅನ್ನೋ ಹಾಗೆ. ಈವನ್ ಹೇಳಬೇಕಂತ ಹೇಳಿದ್ರೆ ಕೆಲವೊಂಥರ ಕ್ಯಾನ್ಸರ್ ವರ್ಡು ಅಥವಾ ಕ್ಯಾನ್ಸರ್ ಆಸ್ಪತ್ರೆ ಅಂತಂದ್ರೆ ಜನಗಳಿಗೆ ಅದು ಬೇಡ, ನನಗೆ ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋವಂಥ ಸ್ಥಿತಿ. ಆ ಥರ ಅನ್ಕೋಬಾರ್ದು. ಅದು ಆ ಅವೇರ್ನೆಸ್ ಇಲ್ಲದೆ ಇರೋ ಕಾರಣನೇ ಕೂಡ ನಾವೇನಾಗುತ್ತೆ ಸ್ಟೇಜ್ 1ನಲ್ಲಿ ಡಿಟೆಕ್ಟ್ ಮಾಡ್ದೇನೆ ಸ್ಟೇಜ್ 3 ಅಥವಾ ಸ್ಟೇಜ್ 4 ಅಡ್ವಾನ್ಸ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕಾಗಿ ಈ ಅವೇರ್ನೆಸ್ ಅದರ ವಿಚಾರಗಳು ನಮಗೆ ಗೊತ್ತಿರಬೇಕು. ಈಗ ಯಾವುದೇ ಸಿಮ್ಟಮ್ಸ್ನ ಕೂಡ ನಾವು ಇಗ್ನೋರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ಲು ಸ್ತನಗಳಲ್ಲಿ ಲಂಪ್ಸ್ ಏನಾದ್ರು ಬಂದರೆ, ಅಥವಾ ನಿಪ್ಪಲ್ ಡಿಸ್ಚಾರ್ಜ್ ಬಂದರೆ, ಅಥವಾ ಬೇರೆ ಸ್ಕಿನ್ಗಳಲ್ಲಿ ಏನಾದ್ರು ಅಲ್ಸರ್ಸ್ ವಿಚ್ ಆರ್ ನಾಟ್ ಹೀಲಿಂಗ್, ವಾಮಿಟಿಂಗ್, ಹೊಟ್ಟೆ ನೋವು ಬರೋದು, ಅಥವಾ ಮೋಷನ್ ಅಂದರೆ ನಾವು ಸ್ಟೂಲ್ಸ್ ಪಾಸ್ ಮಾಡ್ತಾ ಇರ್ತಾರೆ 2 ದಿನಕ್ಕೆ 1 ದಿನಕ್ಕೆ ಆ ಥರ, ಅದೇನಾದ್ರು ಇರ್ರೆಗ್ಯುಲಾರಿಟೀಸ್ ಆದರೆ ಅದರ ಮೋಷನಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಯೂರಿನಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಮುಟ್ಟಿನಲ್ಲಿ ತೊಂದರೆಗಳಾಗುವಂಥದ್ದು, ಇವೆಲ್ಲ ಏನಾದರೂ ಸಿಮ್ಟಮ್ಸ್ ಇದ್ದರೆ ಅದನ್ನು ಇಮ್ಮಿಡಿಯೇಟಾಗಿ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡಿಬೇಕು ಅಥವಾ ಎವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ಅಡ್ವಾನ್ಸ್ಡ್ ಇಮೇಜಿಂಗ್ ಟೆಕ್ನಾಲಜಿ ಇದೆ, ನಮಗೆ ಬೇಕಾದಂತಹ ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ಸ್ಕ್ರೀನಿಂಗ್ ಮಾಡ್ಬೋದು ನಾವು. ಅಂದರೆ ಕ್ಯಾನ್ಸರ್ ಬರಬಹುದಾ ಅಂತ ಸೂಚನೆಗಳು ಕ್ಯಾನ್ಸರ್ ಬರೋಕ್ಕೆ ಮುಂಚೆನೇ ಗೊತ್ತಾಗುತ್ತೆ, ಕೆಲವು ಸಲ ಅರ್ಲಿ ಸ್ಟೇಜಸ್ಸಲ್ಲೂ ಡಿಟೆಕ್ಟ್ ಆಗುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ಜೀವನ ಶೈಲಿಯನ್ನು ನಡೆಸಬೇಕೇ ಹೊರತು ಕ್ಯಾನ್ಸರ್ ಬರಬಾರ್ದಪ್ಪ, ನನಗೆ ಕ್ಯಾನ್ಸರ್ ಬಂದಿಲ್ಲ ನನಗೆ ಅನ್ನೋವಂಥ ಡಿನಯಲ್ ಫೇಸಲ್ಲಿ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡಿರಬಾರ್ದು. ಓಕೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಗುಣಮುಖ ಆದಮೇಲೆ ಅವನ ಲೈಫ್ ಸ್ಟೈಲ್ ಮುಂಚಿನ ರೀತಿಯೇ ಇರಬಹುದಾ ಅಂತ ಹೇಳಿ, ಪಥ್ಯ ಅದು ಇದು ಅಂತ ಹೇಳಿ ಕಂಪ್ಲೀಟಾಗಿ ಆತನ ಆಹಾರ ಪದ್ಧತಿಯಲ್ಲೂ ಕೂಡ ಬದಲಾವಣೆಗಳಾಗುತ್ತಾ, ತನಗೆ ಇಷ್ಟ ಬಂದ ಆಹಾರವನ್ನು ಸೇವಿಸುವಂತಿಲ್ವಾ ಅನ್ನೋ ಪ್ರಶ್ನೆ. ಹೌದು, ಈಗ ನಾನು ಹೇಳಿದಾಗೆ ಪ್ರಿಸಿಷನ್ ಸರ್ಜರಿ ಅಥವಾ ಈವನ್ ಟಾರ್ಗೆಟೆಡ್ ಥೆರಪಿ ಇದೆ, ಮೆಡಿಕಲ್ ಆಂಕಾಲಜಿ. ನಾವು ಕ್ಯಾನ್ಸರ್ನ 3 ಭಾಗವಾಗಿ ಚಿಕಿತ್ಸೆಯನ್ನು 3 ಭಾಗವಾಗಿ ನೋಡ್ಬೋದು. ಶಸ್ತ್ರಚಿಕಿತ್ಸೆ ಒಂದು, ಮೆಡಿಕಲ್ ಆಂಕಾಲಜಿ ಕೀಮೋಥೆರಪಿ ಅಥವಾ ಇಂಜೆಕ್ಷನ್ಸ್ ಮೂಲಕ ಟ್ರೀಟ್ಮೆಂಟ್ ಮಾಡುವಂಥದ್ದು ಒಂದು, ಇನ್ನೊಂದು ರೇಡಿಯೋಥೆರಪಿ ಲೈಟ್ ಮೂಲಕ, ಅಂದರೆ ಎಕ್ಸ್ರೇಸ್, ಗಾಮಾ ರೇಸ್, ಫೋಟಾನ್ಸ್, ಅದು ಬೇರೆ 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 ವಿಧಾನಗಳ ಈ ಕ್ರಿಯೆಯಿಂದ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು, ಚಿಕಿತ್ಸೆ ಕೊಡುವಂಥದ್ದು. ಈ ಕೊಡುವಂಥ ನಾವು ಯಾವುದೇ ಟ್ರೀಟ್ಮೆಂಟ್ ಆದರೂ ಕೂಡ ನಾವು ಅವನ ಜೀವನ ಶೈಲಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಕೊಡಬೇಕಾಗ್ತದೆ. ಈಗ ಅವನು ಯಾವ ರೀತಿಲಿ ಊಟ ಮಾಡ್ತಾ ಇದ್ದಾನೆ, ಅವನ ಜೀವನ ಶೈಲಿ ಹೇಗಿದೆ, ಅದನ್ನು ಅಫೆಕ್ಟ್ ಮಾಡಬಾರ್ದು ಅಂಥೇಳಿ. ಬಟ್ ಅದ್ರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಸಾಮಾಜಿಕ ಈ ಜಾಲತಾಣಗಳಿರ್ಬೋದು, ಅಥವಾ ಯಾರೋ ಒಬ್ಬರು ಕ್ಯಾನ್ಸರ್ ಗುಣಮುಕ್ತರಾಗಿ ಅವ್ರದ್ದೇನೋ ಅನುಭವ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿಲಿ ಇರ್ಬೋದು, ಅಥವಾ ಬೇರೆ ಸಮಾಜದಲ್ಲಿ ಮಾತಾಡ್ತಿರುವಾಗ ಅಯ್ಯೋ ನಿಮಗೆ ಅದಾಗಿದೆಯಾ ಇದಾಗಿದೆಯಾ ಅಂತ ಕೇಳುವಾಗ ಹಲವಾರು ತಪ್ಪು ಪರಿಕಲ್ಪನೆಗಳನ್ನು ನಾವು ಇಟ್ಕೊಳ್ತೀವಿ. ಅಂದರೆ ಅದನ್ನು ತಿನ್ನಬಾರ್ದು, ಫಾರ್ ಎಕ್ಸಾಂಪಲ್ ಮೊಸರು ತಿನ್ನಬಾರ್ದು, ಹಾಲು ತಿನ್ನಬಾರ್ದು, ಸಕ್ಕರೆ ಜಾಸ್ತಿ ಕೊಡಬಾರ್ದು ರೋಗಿಗೆ, ಇವೆಲ್ಲ ಪರಿಕಲ್ಪನೆಗಳು ಇರ್ತದೆ. ಇದೆಲ್ಲ ತಪ್ಪು. ಏನಂತ ಹೇಳಿದ್ರೆ ನಾವು ಯಾವುದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವೋ ಅದಕ್ಕೆ ಸರಿ ಹೋಗುವ ಹಾಗೆ ನಮ್ಮ ಡಯಟಿಷಿಯನ್ನೇ ಆಗಲಿ, ನಮ್ಮ ಫಿಸಿಯೋಥೆರಪಿಸ್ಟ್ ಆಗಲಿ, ಅವರಿಗೆ ಸಲಹೆಗಳನ್ನ ಕೊಡ್ತಾರೆ, ಅದನ್ನೇ ಫಾಲೋ ಮಾಡಬೇಕು. ಅವರು ಯಾರೋ ಹೇಳಿದ್ರು ಅಥವಾ ಬೇರೆ ಏನೋ ಒಂದು ವಿಚಾರ ಬಂತು ಅಂಥೇಳಿ ಅದನ್ನು ಫಾಲೋ ಮಾಡಬಾರ್ದು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದ ತಮಗೆ. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗೆ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. HCG ಕ್ಯಾನ್ಸರ್ ಆಸ್ಪತ್ರೆ, ಕಾಳಿಂಗರಾವ್ ರೋಡು, ಸಂಪಂಗಿ ರಾಮನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 0804206000. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.